ಅದರಲ್ಲಿ ಮೊದಲ ಭಾಗದಲ್ಲಿ ಭೂಗೋಳಶಾಸ್ತ್ರದಲ್ಲಿ ಮೊದಲ ಪಾಠ ಮತ್ತು 11ನೇ ಪಾಠ ಇತ್ತು ಭೂಮಿ ನಮ್ಮ ಜೀವಂತ ಗ್ರಹ ಅಂತ. ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋವನ್ನು ತಂದಿದ್ದೀನಿ. ಸೊ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇಲ್ಲಿಯವರೆಗೆ ನಾವು ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ ವಿಡಿಯೋಗಳನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಅವುಗಳನ್ನು ಹೋಗಿ ಒತ್ತಿ ನೋಡಿ ಅಂತ ಹೇಳ್ತಾ, ದಯಮಾಡಿ ತಾವುಗಳ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಭೂಮಿ ನಮ್ಮ ಜೀವಂತ ಗ್ರಹ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಅಭ್ಯಾಸಗಳು. ಪ್ರಶ್ನೆ 1 ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ. ಪ್ರಶ್ನೆ 1 ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಡ್ಯಾಶ್ ಚದರ ಕಿಲೋಮೀಟರ್ 510 ದಶಲಕ್ಷ. ಪ್ರಶ್ನೆ 2 ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ ಅಂತ ಇದೆ. ಉತ್ತರ ಬಂದ್ಬಿಟ್ಟು ಭೂಮಿಯಾಕಾರ. ಪ್ರಶ್ನೆ 3 ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಡ್ಯಾಶ್ ಮತ್ತು ಡ್ಯಾಶ್ ಕಿಲೋಮೀಟರ್ಗಳಿವೆ. 12756 ಮತ್ತು 12774 ಕಿಲೋಮೀಟರ್ ಇದೆ. ಪ್ರಶ್ನೆ 4 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸೊ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಪ್ರಶ್ನೆ 5 ಭಾರತದ ಪ್ರಮಾಣ ವೇಳೆಯು ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ. ಅದು 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿದೆ. ಇಷ್ಟು 5 ಪ್ರಶ್ನೆಗಳು ಏನಾಗಿದ್ವು ಅಂತಂದರೆ ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳು ಆಗಿದ್ದವು. ಮುಂದೆ 2 ಈ ಕೆಳಗಿನ ಪ್ರಶ್ನೆಗಳಿಗೆ ನೀವುಗಳು ಸಂಕ್ಷಿಪ್ತವಾಗಿ ಉತ್ತರವನ್ನು ಬರೀಬೇಕಿತ್ತು. 6ನೇ ಪ್ರಶ್ನೆ ಇದೆ, ಭೂಮಿಯನ್ನು ಜೀವಂತ ಗ್ರಹವೆಂದು ಏಕೆ ಕರೆಯುತ್ತಾರೆ? ಉತ್ತರ ನೋಡೋದಾದರೆ, ಭೂಮಿಯು ಜೀವಿಗಳಿಗೆ ಪೂರಕವಾದ ಉಷ್ಣಾಂಶ, ಅನಿಲಗಳು, ವಾಯುಗೋಳ ಮತ್ತು ಜಲಚಕ್ರ ಹೊಂದಿರುವುದರಿಂದ ಅದನ್ನು ಜೀವಂತ ಗ್ರಹ ಅಂತ ಕರಿತೀವಿ. 7ನೇ ಪ್ರಶ್ನೆ, ಉತ್ತರ ಗೋಳಾರ್ಧವನ್ನು ಭೂಪ್ರಧಾನ ಗೋಳ ಮತ್ತು ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನ ಗೋಳ ಎಂದು ಏಕೆ ಕರೆಯುತ್ತಾರೆ? ಉತ್ತರ ನೋಡೋದಾದರೆ, ಉತ್ತರ ಗೋಳಾರ್ಧದಲ್ಲಿ 60% ಭಾಗ ಭೂಭಾಗ ಇದೆ, ಅದಕ್ಕಾಗಿ ಅದನ್ನು ಭೂಪ್ರಧಾನ ಗೋಳ ಅಂತ ಕರೀತಾರೆ. ಓಕೆ. ಆದರೆ ದಕ್ಷಿಣ ಗೋಳಾರ್ಧದಲ್ಲಿ 81% ಜಲರಾಶಿ ಇರೋ ಕಾರಣ ಸೊ ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನ ಗೋಳ ಅಂತ ಕರೀತಾರೆ. ಇದೇ ಅದರದ್ದು ಮುಖ್ಯವಾಗಿರ್ತಕ್ಕಂಥ ಒಂದು ಉತ್ತರ. ಪ್ರಶ್ನೆ 8 ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎಂದರೇನು? ಸೊ ಭೂಮಧ್ಯ ರೇಖೆಯಿಂದ ಉತ್ತರ ಅಥವಾ ದಕ್ಷಿಣಕ್ಕಿರ್ತಕ್ಕಂಥ ಕೋನಾಂತರಕ್ಕೆ ಅಕ್ಷಾಂಶಗಳು ಅಂತ ಕರೆದರೆ, ಸಮಭಾಜಕ ವೃತ್ತವನ್ನು ಸಮಕೋನದಲ್ಲಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸ್ಪಂದಿಸ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಅಂತ ಕರೀತಾರೆ. ನೆನಪಿಟ್ಕೊಡ್ರಿ, ಅಕ್ಷಾಂಶ ಮತ್ತು ರೇಖಾಂಶ ಎರಡೂ ಕೂಡ ಕಾಲ್ಪನಿಕ ರೇಖೆಗಳು. ಪ್ರಶ್ನೆ 9 ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ. ಹಾಗಾದರೆ ಸ್ಥಾನಿಕ ವೇಳೆಗೂ ಮತ್ತು ಪ್ರಮಾಣ ವೇಳೆಗೂ ಅಂದರೆ ಆದರ್ಶ ವೇಳೆಗೂ ಏನು ವ್ಯತ್ಯಾಸ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಮೊದಲನೇದಾಗಿ ಸ್ಥಾನಿಕ ವೇಳೆ ಅಂದರೆ ಏನಂತ ನೋಡೋಣ. ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸ್ತಕ್ಕಂಥ ವೇಳೆಯನ್ನು ಸ್ಥಾನಿಕ ವೇಳೆ ಅಂತ ಕರೀತಾರೆ. ನೆನಪಿಟ್ಕೊಡ್ರಿ, ಆದರ್ಶ ವೇಳೆಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಪ್ರಮಾಣ ವೇಳೆ, ಸ್ಟ್ಯಾಂಡರ್ಡೈಸ್ಡ್ ಟೈಮ್ ಅಂತ ಕರೀತಾರೆ. ಓಕೆ. ಸೊ ಆ ಪ್ರಮಾಣ ವೇಳೆ ಅಂದರೆ ಏನಪ್ಪ ಅಂದರೆ, ಇಡೀ ದೇಶದಲ್ಲಿ ಅನುಸರಿಸ್ತಕ್ಕಂಥ ಏಕರೂಪದ ವೇಳೆಯೇ ಪ್ರಮಾಣ ವೇಳೆ ಅಂತ ಕರೀತಾರೆ. ಅದು 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತಕ್ಕಂಥದ್ದು ತಮಗೆ ನೆನಪಿನಲ್ಲಿ ಇಟ್ಕೋಬೇಕು. 10ನೇ ಪ್ರಶ್ನೆ ಇತ್ತು, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು? ಉತ್ತರ ನೋಡೋದಾದರೆ, ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗಿರತಕ್ಕಂಥ 180 ಡಿಗ್ರಿ ರೇಖಾಂಶ ಮತ್ತು ಇದು ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಅಂಕುಡೊಂಕಾಗಿ ಎಳೆದಿರ್ತಕ್ಕಂಥ ರೇಖೆಗೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರಿತೀವಿ. ಮುಂದೆ 3ರಲ್ಲಿ ಏನು ಕೇಳಿದಾರಪ್ಪ ಅಂದ್ರೆ, ಈ ಕೆಳಗಿನವುಗಳ ಅರ್ಥಗಳನ್ನು ತಾವೇನು ಮಾಡಬೇಕಿತ್ತು, ತಿಳಿಸಬೇಕಿತ್ತು. ಕೆಲವೊಂದಿಷ್ಟು ಪರಿಕಲ್ಪನೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ತಾವೇನು ಮಾಡಬೇಕು, ಅವುಗಳ ಅರ್ಥಗಳನ್ನು ಬರೀಬೇಕು. ಪ್ರಶ್ನೆ 13 ವಿಶಿಷ್ಟ ಗ್ರಹ ಅಂತ ಕೇಳಿದ್ದಾರೆ. ಸೊ ತಮ್ಗೆ ಈಗಾಗಲೇ ಗೊತ್ತೇ ಇದೆ, ಭೂಮಿಯನ್ನು ವಿಶಿಷ್ಟ ಗ್ರಹ, ಜೀವಂತ ಗ್ರಹ, ಜಲಾವೃತ ಗ್ರಹ, ನೀಲಿ ಗ್ರಹ ಅಂತ ಕರೀತಾರೆ. ಇದಕ್ಕೆ ಮುಖ್ಯ ಕಾರಣ, ಆ ಭೂಮಿಯ ಮೇಲೆ ಜೀವಿಗಳಿಗೆ ಪೂರಕವಾದ ಉಷ್ಣಾಂಶ ಇದೆ, ಅನಿಲಗಳಿದೆ, ವಾಯುಗೋಳ ಮತ್ತು ಜಲಚಕ್ರ ಹೊಂದಿರೋದ್ರಿಂದನೇ ಭೂಮಿಗೆ ಏನಂತ ಕರೀತಾರೆ, ವಿಶಿಷ್ಟ ಗ್ರಹ ಅಂತ ಕರೀತಾರೆ ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇನ್ನು 2ನೇದು ಕೇಳಿದ್ದಾರೆ, ಭೂಮಿಯ ಗಾತ್ರ. ಸೂರ್ಯನ ಪರಿವಾರದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹ ಅಂತ ಹೇಳ್ತಾರೆ. ಅಂದರೆ
ಭೂಮಿಯ ವ್ಯಾಸ ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದು ಹಾಗೂ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದು ಅಂತ ಹೇಳ್ತಾರೆ. ಇದೇ ಇತ್ತು ಭೂಮಿಯ ಗಾತ್ರ. ಸಿಂಪಲ್ ನೆನಪಿಟ್ಕೊಡ್ರಿ, ಸೂರ್ಯನ ಪರಿವಾರದಲ್ಲಿ ಅಂದ್ರೆ ಸೌರವ್ಯೂಹದಲ್ಲಿ 5ನೇ ದೊಡ್ಡ ಗ್ರಹವೇ ಇದೇ ಭೂಮಿಯ ಗಾತ್ರ. 13ಕ್ಕೆ ಹೋಗೋಣ. ಭೂಮ್ಯಾಕಾರ. ಸೊ ಯಾವುದಕ್ಕೆ ಭೂಮ್ಯಾಕಾರ ಅಂತ ಕರೀತಾರೆ? ಎಸ್, ಭೂಮಿಯ ಆಕಾರಕ್ಕೆ ಏನಂತ ಕರೀತಾರೆ? ಭೂಮ್ಯಾಕಾರ ಅಂತ ಕರೀತಾರೆ. ನೆನಪಿಟ್ಕೊಡ್ರಿ, ಇದನ್ನ ಇಂಗ್ಲಿಷ್ ನಲ್ಲಿ ಜಿಯಾಡ್ ಅಂತ ಕರೀತಾರೆ. ಸೊ ಜಿಯಾಡ್ ಅಂದ್ರೆ ಏನಪ್ಪಾ ಅಂದ್ರೆ ಅಥವಾ ಭೂಮ್ಯಾಕಾರ ಏನಂದ್ರೆ ಭೂಮಿ ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕದ ಬಳಿ ಉಬ್ಬಿದಂತಿದೆ. ಇದನ್ನೇ ಭೂಮ್ಯಾಕಾರ ಅಥವಾ ಜಿಯಾಡ್ ಅಂತ ಹೇಳ್ತಾರೆ. ಪ್ರಶ್ನೆ 14, ಭೂಖಂಡಗಳು ಅಂತ ಕೇಳಿದ್ದಾರೆ. ಹಾಗಾದ್ರೆ ಭೂಖಂಡಗಳು ಅಂದ್ರೆ ಏನು? ಸೊ ಭೂಖಂಡಗಳು ಅಂದ್ರೆ ಭೂಮಿಯ ಮೇಲಿರ್ತಕ್ಕಂಥ ನೆಲಭಾಗ ಅಥವಾ ಭೂಮಿಯ ಮೇಲಿರ್ತಕ್ಕಂಥ ಭೂಭಾಗಗಳನ್ನ ಏನಂತ ಕರೀತಾರೆ? ಭೂಖಂಡಗಳು ಅಂತ ಕರೀತಾರೆ. ಒಟ್ಟಾರೆಯಾಗಿ ಭೂಖಂಡಗಳು ಎಷ್ಟಿದಾವೆ? 7 ಇದಾವೆ. ಏಸಿಯಾ, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಂಟಾರ್ಟಿಕ್, ಯುರೋಪ್ ಮತ್ತು ಆಸ್ಟ್ರೇಲಿಯಾ ಅಂತ ಕರಿತೀವಿ. ಅತಿ ದೊಡ್ಡ ಖಂಡ ಏಸಿಯಾ, ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ. ನೆಕ್ಸ್ಟ್ ಹೋಗೋಣ. 15ಕ್ಕೆ ಹೋಗೋಣ. 15ರಲ್ಲಿ ಇರ್ತಕ್ಕಂಥದ್ದು ಪ್ರಧಾನ ರೇಖಾಂಶ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ಯಾವುದಕ್ಕೆ ಪ್ರಧಾನ ರೇಖಾಂಶ ಅಂತ ಕರೀತಾರೆ? ಉತ್ತರ ಇದೆ, ಗ್ರೀನ್ವಿಚ್ ಮೇಲೆ ಹಾದು ಹೋಗಿರ್ತಕ್ಕಂಥ ರೇಖಾಂಶಕ್ಕೆ ಪ್ರಧಾನ ರೇಖಾಂಶ ಅಂತ ಕರೀತಾರೆ. ಏನು ಗ್ರೀನ್ವಿಚ್ ಇದೆಯಲ್ಲ, ಈ ಗ್ರೀನ್ವಿಚ್ ಮೇಲೆ ಹಾದು ಹೋಗಿರ್ತಕ್ಕಂಥ ಒಂದು ರೇಖಾಂಶವನ್ನ ಏನಂತ ಕರೀತಾರೆ? ಎಸ್, ಪ್ರಧಾನ ರೇಖಾಂಶ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಹಾಗೂ ಕಡೆಯ ಪ್ರಶ್ನೆ ಇತ್ತು. ಈ ಪ್ರಶ್ನೆಯ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ತಾವುಗಳು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಕೂಡ ತಾವು ಒತ್ತಲಿಕ್ಕೆ ಮರೆಯದಿರಿ. ಸೊ ಭಾರತದ ಪ್ರಮಾಣ ವೇಳೆ ಅಂತ ಕೇಳಿದ್ದಾರೆ. ಸೊ ಭಾರತದಲ್ಲಿ 82 ಪೂರ್ವ ರೇಖಾಂಶವನ್ನ ಭಾರತದ ವೇಳೆಯನ್ನ ಆಧರಿಸಿದೆ. ಅದನ್ನೇ ಭಾರತದ ಏನಂತ ಕರೀತಾರೆ? ಪ್ರಮಾಣ ವೇಳೆ ಅಂತ ಕರೀತಾರೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ಅಂತ ಕರೀತಾರೆ. ಇದು ಗ್ರೀನ್ವಿಚ್ ವೇಳೆಗಿಂತ 5 ಗಂಟೆ 30 ನಿಮಿಷಗಳ ಮುಂದಿದೆ ಅಂತ ನಾವೇನ್ ಮಾಡಬಹುದು? ಉತ್ತರವನ್ನ ಬರೀಬಹುದು. ಸೊ ಇಷ್ಟಿತ್ತು ನಿಮಗೆ ಭೂಗೋಳಶಾಸ್ತ್ರದಲ್ಲಿರ್ತಕ್ಕಂಥ ಮೊದಲ ಪಾಠ. ಸಮಾಜ ವಿಜ್ಞಾನದ ಮೊದಲ ಭಾಗದ ಪರಿಷ್ಕೃತ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ 11ನೆಯ ಪಾಠ ಭೂಮಿ ನಮ್ಮ ಜೀವಂತ ಗ್ರಹ ಪಾಠದ ಪ್ರಶ್ನೋತ್ತರಗಳು. ಸೊ ಮತ್ತೆ